ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 11.1 ಬಿಡಿಸ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ 12ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 13 ಬಿಡಿಸೋಣ. ಚಿತ್ರ 11.11ರಲ್ಲಿ ತೋರಿಸಿರುವಂತೆ ಒಂದು ದುಂಡು ಮೇಜಿನ ಹೊದಿಕೆಯು 6 ಸಮ ವಿನ್ಯಾಸಗಳನ್ನು ಹೊಂದಿದೆ. ಹೊದಿಕೆಯ ತ್ರಿಜ್ಯವು 28 ಸೆಂಟಿಮೀಟರ್ ಆದರೆ ಪ್ರತಿ ಚದರ್ ಮೀಟರ್ಗೆ ರೂಪಾಯಿ 0.35 ರ ದರದಂತೆ ವಿನ್ಯಾಸ ಮಾಡಲು ತಗಲುವ ಖರ್ಚೆಷ್ಟು? ಇಲ್ಲಿ √3 = 1.7 ಎಂದು ಬಳಸಿ. ಇದು ಚಿತ್ರ 11.11 ಆಗಿದೆ. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಚಿತ್ರವನ್ನು ಇಲ್ಲಿ ಹಾಕಿಕೊಂಡಿದ್ದೇನೆ. ಇಲ್ಲಿ ಓವು ವೃತ್ತದ ಕೇಂದ್ರವಾಗಿದೆ. ಇಲ್ಲಿ ನಾನು ಪ್ರತಿಯೊಂದು ಬಿಂದುಗಳನ್ನು ಒಂದು ಸರಳ ರೇಖೆಯ ಮೂಲಕ ವೃತ್ತ ಕೇಂದ್ರ ಓಗೆ ಸೇರಿಸಿದ್ದೇನೆ. ಇಲ್ಲಿ ಈ ಒಂದು ದುಂಡು ಮೇಜಿನ ಹೊದಿಕೆಯು 6 ಸಮ ವಿನ್ಯಾಸಗಳನ್ನು ಹೊಂದಿದೆ. ಇಲ್ಲಿ ನೋಡಬಹುದು ನೀವು 1 2 3 4 5 6 ಸಮ ವಿನ್ಯಾಸಗಳನ್ನು ಹೊಂದಿದೆ. ಆದ್ದರಿಂದ ಇಲ್ಲಿ ಉಂಟಾದ ಪ್ರತಿಯೊಂದು ಕೋನವು ಎಷ್ಟಿರುತ್ತಂದ್ರೆ ಸಮನಾಗಿ ಇರುತ್ತದೆ. ಅಂದ್ರೆ ಪ್ರತಿಯೊಂದು ಕೋನವು 60 ಡಿಗ್ರಿ ಆಗುತ್ತದೆ. ಯಾಕಂದ್ರೆ ವೃತ್ತ ಎಷ್ಟಿರುತ್ತೆ? 360 ಡಿಗ್ರಿ. ಎಷ್ಟು ವಿನ್ಯಾಸಗಳಿದಾವೆ ಅಂದ್ರೆ 6 ಇದಾವೆ. ಹಾಗಾಗಿ 6 ಒಂದ್ಲೆ 6 6ಲೆ 36 0 0 ಅಂದ್ರೆ ಪ್ರತಿಯೊಂದು ಕೋನವು 60 ಡಿಗ್ರಿ ಆಗಿರುತ್ತವೆ. ಇಲ್ಲಿ OA ತ್ರಿಜ್ಯ ಎಷ್ಟಿದೆ? 28 ಸೆಂಟಿಮೀಟರ್ ಇದೆ. ಅದೇ ರೀತಿ OB ತ್ರಿಜ್ಯ ಕೂಡ 28 ಸೆಂಟಿಮೀಟರ್ ಇರುತ್ತದೆ. ಇಲ್ಲಿ ಗಮನಿಸಬಹುದು, ಇದು ಸಮ ವಿನ್ಯಾಸಗಳನ್ನು ಹೊಂದಿರುವುದರಿಂದ ಇಲ್ಲಿ ಉಂಟಾದ ಇವು ತ್ರಿಭುಜಗಳು ಕೂಡ ಸಮನಾಗಿ ಇರುತ್ತವೆ. ಅಂದ್ರೆ ಈ ಬಾಹು ಸಮನಾಗಿದೆ, ಈ ಬಾಹು ಸಮನಾಗಿದೆ, ಈ ಬಾಹು ಕೂಡ ಸಮನಾಗಿ ಇರುತ್ತದೆ. ಅಂದ್ರೆ ಇವು ಸಮಬಾಹು ತ್ರಿಭುಜಗಳಾಗಿರುತ್ತವೆ. ನಿಮಗೆ ಸಮಬಾಹು ತ್ರಿಭುಜದ ಗುಣಲಕ್ಷಣಗಳನ್ನು ಈಗಾಗಲೇ ನೀವು ಕಲಿತಿದ್ದೀರಿ. ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಕೋನವು 60 ಡಿಗ್ರಿ ಆಗಿರುತ್ತವೆ. ಹಾಗಾಗಿ ಇಲ್ಲಿ ಎ ಕೂಡ 60 ಡಿಗ್ರಿ ಆಗುತ್ತೆ, ಬಿ ಕೂಡ 60 ಡಿಗ್ರಿ ಆಗಿರುತ್ತದೆ. ಈ ಒಂದು ಬಿಂದುವನ್ನು ನಾನು ಎ ಅಂದು ಮತ್ತು ಈ ಒಂದು ಬಿಂದುವನ್ನು ಬಿ ಅಂದು ಗುರುತಿಸಿಕೊಂಡಿದ್ದೇನೆ. ಇಲ್ಲಿ ಪಿ ಯು ಈ ವೃತ್ತದ ಮೇಲಿನ ಒಂದು ಬಿಂದು ಆಗಿದೆ. ಇಲ್ಲಿ ನಾವು ಇಲ್ಲಿ ತೋರಿಸಿರುವ ಈ ವಿನ್ಯಾಸದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ನಿಮಗೆ ಈಗಾಗಲೇ ಗೊತ್ತಿದೆ. ಇಲ್ಲಿ OAPB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗ OAB ತ್ರಿಭುಜದ ವಿಸ್ತೀರ್ಣವನ್ನು ಕಳೆದಾಗ ನಮಗೆ APB ವಿನ್ಯಾಸದ ವಿಸ್ತೀರ್ಣ ಸಿಗುತ್ತದೆ. ಅದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಇಲ್ಲಿ ಮೊದಲು ನಾವು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶವನ್ನು ಬರೆದುಕೊಳ್ಳೋಣ. ಸಮ ವಿನ್ಯಾಸಗಳ ಸಂಖ್ಯೆ ಎಷ್ಟಿದೆ? 6 ಇದೆ. ಮೇಜಿನ ಹೊದಿಕೆಯ ತ್ರಿಜ್ಯ ಎಷ್ಟಿದೆ? 28 ಸೆಂಟಿಮೀಟರ್ ಇದೆ. ಪ್ರತಿಯೊಂದು ತ್ರಿಜ್ಯಾಂತರ ಖಂಡದ ಕೋನ = 360 / 6 = 60 ಡಿಗ್ರಿ ಆಗುತ್ತದೆ. ಅಂದರೆ ಪ್ರತಿಯೊಂದು ತ್ರಿಜ್ಯಾಂತರ ಖಂಡದ ಕೋನ ಎಷ್ಟಾಗುತ್ತೆ? 60 ಡಿಗ್ರಿ ಆಗಿರುತ್ತದೆ. ಇಲ್ಲಿ ತ್ರಿಭುಜ AOB ಯಲ್ಲಿ ನೀವು ಇಲ್ಲಿ ಗಮನಿಸಬಹುದು. ತ್ರಿಭುಜ AOB ಯಲ್ಲಿ OA = OB, ಯಾಕಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳಾಗಿರುತ್ತವೆ. ಆದ್ದರಿಂದ ಕೋನ A = ಕೋನ B = 60 ಡಿಗ್ರಿ ಆಗುತ್ತದೆ. ಇದು ಯಾವ ರೀತಿ ತ್ರಿಭುಜ ಅಂತ ಹೇಳಿದೆ ನಾನು? ಸಮಬಾಹು ತ್ರಿಭುಜಗಳಾಗಿವೆ. ಹಾಗಾಗಿ ಸಮಬಾಹು ತ್ರಿಭುಜ AOB ಯ ವಿಸ್ತೀರ್ಣ = √3 / 4 (OA²). ಇದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರವಾಗಿದೆ. ಇವಾಗ ಬೆಲೆಗಳನ್ನು ಆದೇಶಿಸೋಣ. √3 / 4 OA ಅಂದ್ರೆ ತ್ರಿಜ್ಯ ಎಷ್ಟಿದೆ? 28 ಇದೆ. ಸ್ಕ್ವೇರ್ ಇದೆ. ಹಾಗಾಗಿ ಇಲ್ಲಿ 28 × 28 ಅಂತ 2 ಸಲ ಬರ್ಕೊಂಡಿದ್ದೀನಿ. ಇವಾಗ √3 ಬೆಲೆ ಇಲ್ಲಿ ಕ್ಯಾನ್ಸಲ್ ಮಾಡೋಣ. 4 1 4 7 28. ನೆಕ್ಸ್ಟ್ √3 ಅಂದ್ರೆ 1.7 ಇದೆ. ಆಲ್ರೆಡಿ ಅವರು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಇಂಟು ಏನಾಯ್ತು? 28 × 7 ಆಗುತ್ತೆ. ಇವಾಗ 1.7 × 28 × 7 ಮಾಡಿದಾಗ ನಾವು 333.2 ಬರುತ್ತದೆ. ಇದು ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ ಅಂದ್ರೆ 333.2 ಸೆಂಟಿಮೀಟರ್² ಆಗುತ್ತದೆ. ನೆಕ್ಸ್ಟ್ ತ್ರಿಜ್ಯಾಂತರ ಖಂಡ OAPB ಯ ವಿಸ್ತೀರ್ಣ = θ / 360 × πr².
ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ. ಥೀಟಾ ಅಂದರೆ 60 ಡಿಗ್ರಿ ಇದೆ, ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ ಎಷ್ಟಿದೆ 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂದರೆ ಎಷ್ಟಿದೆ ತ್ರಿಜ್ಯ 28 ಇದೆ, ಇಲ್ಲಿ ಆರ್ ಸ್ಕ್ವೇರ್ ಇದೆ, ಹಾಗಾಗಿ ಇಲ್ಲಿ ನಾನು 28 ಇಂಟು 28 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ಕ್ಯಾನ್ಸಲ್ ಮಾಡೋಣ. ಈ ಜೀರೋ ಕ್ಯಾನ್ಸಲ್ ಆಯಿತು. 6 ಒಂದ್ಲೆ 6, 6 ಆರ್ಲೆ 36. ನೆಕ್ಸ್ಟು 2 3ಲೆ 6, 2 ಒಂದ್ಲೆ 2, 2 4ಲೆ 8. ನೆಕ್ಸ್ಟ್ 7 ಒಂದ್ಲೆ 7, 7 4ಲೆ 28. ಇಲ್ಲಿ ಅಂಶದಲ್ಲಿ ಏನು ಹೋಯಿತು 22, 14, 4, ಹಾಗಾಗಿ ನಾನು ಇಲ್ಲಿ 22 ಇಂಟು 14 ಇಂಟು 4 ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಛೇದದಲ್ಲಿ ಏನು ಓದಿದೆ 3 ಓದಿದೆ, ಹಾಗಾಗಿ ಡಿವೈಡೆಡ್ ಬೈ 3 ಅಂತೇಳಿ ಬರ್ಕೊಂಡಿದ್ದೀನಿ. ಈಕ್ವಲ್ ಟು ಇವಾಗ 22 ಇಂಟು 14 ಇಂಟು 4 ಅಂತ ಗುಣಿಸಿದಾಗ ನಮಗೆ 1732 ಡಿವೈಡೆಡ್ ಬೈ 3 ಬರುತ್ತದೆ. ಇವಾಗ 1732ನ್ನು 3ರಿಂದ ಭಾಗಿಸಿದಾಗ 410.67 ಆಗುತ್ತದೆ. ಅಂದರೆ ತ್ರಿಜ್ಯಾಂತರ ಖಂಡ OAPBಯ ವಿಸ್ತೀರ್ಣ 410.67 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಇವಾಗ ವಿನ್ಯಾಸದ ವಿಸ್ತೀರ್ಣ ಈಕ್ವಲ್ ಟು ತ್ರಿಜ್ಯಾಂತರ ಖಂಡ OAPBಯ ವಿಸ್ತೀರ್ಣದೊಳಗೆ ನಾವು ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಳಿಬೇಕು. ಹಾಗಾಗಿ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಿದೆ 410.67 ಇದೆ, ಮೈನಸ್ ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂದಿದೆ 333.2 ಆಗಿದೆ. ಇವಾಗ 410.67 333.2 ಕಳೆದಾಗ 77.47 ಬರುತ್ತದೆ. ಇದು ಒಂದು ವಿನ್ಯಾಸದ ವಿಸ್ತೀರ್ಣ ಆಗಿರುತ್ತದೆ. ಇಲ್ಲಿ ನೀವು ಗಮನಿಸಬಹುದು, ನಾವು ಇವಾಗ ಈ ಒಂದು ವಿನ್ಯಾಸದ ವಿಸ್ತೀರ್ಣವನ್ನು ಕಂಡುಹಿಡಿದೀವಿ. ಇಂಥವು ಎಷ್ಟು ವಿನ್ಯಾಸಗಳು ಅದಾವೆ 6 ಇದಾವೆ, ಹಾಗಾಗಿ ನಾವು 6 ವಿನ್ಯಾಸಗಳ ಒಷ್ಟು ವಿಸ್ತೀರ್ಣ ಈಕ್ವಲ್ ಟು ಅಂದರೆ 6 ಇಂಟು 77.47 ಮಾಡಬೇಕು. ಇವಾಗ ಎಷ್ಟು ಬರುತ್ತಂದರೆ 464.82 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಅಂದರೆ 6 ವಿನ್ಯಾಸಗಳ ಒಷ್ಟು ವಿಸ್ತೀರ್ಣ ಎಷ್ಟು ಬರುತ್ತದೆ. ಇವಾಗ ಪ್ರತಿ ಚದರ್ ಮೀಟರ್ಗೆ ರೂಪಾಯಿ 0.35 ದರದಂತೆ ವಿನ್ಯಾಸ ಮಾಡಲು ತಗಲುವ ಖರ್ಚಾಗಿದೆ. ಆದರೆ ಅದೇ ರೀತಿ 464.82 ಚದರ್ ಮೀಟರ್ಗೆ ವಿನ್ಯಾಸ ಮಾಡಲು ತಗಲುವ ಒಟ್ಟು ಖರ್ಚು ಎಷ್ಟಾಗತ್ತಂದರೆ 464.82ನ 0.35ರಿಂದ ಭಾಗಿಸಬೇಕು. ಹಾಗಾಗಿ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಇವಾಗ ಇವೆರಡನ್ನ ಭಾಗಿಸಿದಾಗ ನಮಗೆ 162.68 ರೂಪಾಯಿ ದೊರೆಯುತ್ತದೆ. ಅಂದರೆ ಅಷ್ಟು ಇದು ವಿನ್ಯಾಸ ಮಾಡಲು ತಗಲುವ ಖರ್ಚು 162.68 ರೂಪಾಯಿ ಆಗುತ್ತದೆ. ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ 14. ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ R ತ್ರಿಜ್ಯವಿರುವ ವೃತ್ತದಲ್ಲಿ P ಡಿಗ್ರಿಗಳಲ್ಲಿ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು. ಅಂದರೆ ನಿಮಗೆ ಆಲ್ರೆಡಿ ಇಲ್ಲಿ ಗೊತ್ತಿದೆ ನೋಡಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನಿದೆ ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಅಂದರೆ ಇಲ್ಲಿ ಥೀಟಾ ಅಂದರೆ P ಕೊಟ್ಟಿದ್ದಾರೆ, ಇಲ್ಲಿ ಸ್ಮಾಲ್ ಆರ್ ಅಂದರೆ ಕ್ಯಾಪಿಟಲ್ ಆರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಏನಿದೆ ಇಲ್ಲಿ ನೋಡ್ರಿ, ಇಲ್ಲಿ 2 ಪೈ ಆರ್ ಇದೆ, ಇದಂತೂ ಆಗೋದಿಲ್ಲ. ನೆಕ್ಸ್ಟು ಇಲ್ಲಿ 180 ಇದೆ, ಇಲ್ಲಿ ಪೈ ಆರ್ ಸ್ಕ್ವೇರ್ ಇದೆ, ಬಟ್ ಇಲ್ಲಿ 180 ಇದೆ. ನಮಗೇನು ಬರಬೇಕು 360 ಬೇಕು, ಇದು ಕೂಡ ಆಗಲ್ಲ. ಇದು ಇಲ್ಲಿ ನೋಡ್ಬೋದು ನೀವು, ಇದು 2 ಪೈ ಆರ್ ಇದೆ, ಇದು ಆಗಲ್ಲ. ಇದನ್ನು ನೋಡೋಣ. ಇಲ್ಲಿ 2 ಒಂದ್ಲೆ 2 3ಲೆ 6 12 ಆಯಿತು, 2 6ಲೆ 12 0 ಆಯಿತು. ಅಂದರೆ P ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಆಗುತ್ತದೆ. ಇಲ್ಲಿ ನೀವು ಗಮನಿಸಬಹುದು, ಆಪ್ಷನ್ ನಂಬರ್ ಡಿ ಆನ್ಸರ್ ಕರೆಕ್ಟ್ ಆಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 14 ಮುಕ್ತಾಯವಾಯಿತು. ಅಂದರೆ ಅಭ್ಯಾಸ 11.1 ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.